ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಾರುತಿ. ಬಿಗ್ ನ್ಯೂಸ್ ಮೀಡಿಯಾಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಜಯಂತಿ ಕಾರ್ಯಕ್ರಮ ಗಂಗಾವತಿ ನಗರದ 20ನೇ ವಾರ್ಡ್ ಚಲವಾದಿ ಓಣಿ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜರುಗಿತು. chia sẻ cho tập thể hay ha. ಆಮೇಲೆ ಪಟ್ಟಿ ಸೆಟಪ್ ಬಿಟ್ಟು ಎಲ್ಲ ನಮಗಿಂದ ನಾಡಿನ ಸಮಸ್ತ ಜನತೆಗೆ ವಿಶ್ವಗುರು ಶ್ರೀ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮ ಗಂಗಾವತಿಯ 20ನೇ ವಾರ್ಡಿನ ಛಲವಾದಿ ಓಣಿಯಲ್ಲಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಇಂದು ಬಸವೇಶ್ವರ ಜಯಂತಿ ಅಂಗವಾಗಿ ಅಭಿಷೇಕವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಛಲವಾದಿ ಸಮಾಜದ ವತಿಯಿಂದ ಇಂದು ಸಂಜೆ ಬೆಳ್ಳಿಯ ಬಸವಣ್ಣ ಮೂರ್ತಿ ಮೆರವಣಿಗೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ಸರಿ ಛಲವಾದಿ ಸಮಾಜದ ಹಿರಿಯರು, ಯುವಕರು ಎಲ್ಲ ಅದ್ದೂರಿಯಾಗಿ ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ಆ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ. ಧನ್ಯವಾದಗಳು. ಶ್ರೀ ಬಸವೇಶ್ವರ ಜಯಂತಿ ಪ್ರಯುಕ್ತ ವಾರ್ಡ್ ನಂಬರ್ 20 ಛಲವಾದಿ ಓಣಿಯಲ್ಲಿ ಪ್ರಸಾದವಿರುತ್ತದೆ ಹಾಗೂ ಗುರು ಹಿರಿಯರು ಎಲ್ಲ ಸಮ್ಮುಖದಲ್ಲಿ ಅಭಿಷೇಕ ಬಸವೇಶ್ವರ ಅಭಿಷೇಕ ಬೆಳಗ್ಗೆ ಮಾಡೈತೆ. ಈಗ ಒಂದೂವರೆಗೆ ಪ್ರಸಾದ ಇರುತ್ತದೆ. ನಮ್ಮ ಗುರು ಹಿರಿಯರು ಸಹಕಾರ ಮತ್ತು ಯುವಕರ ಸಹಕಾರ ಎಲ್ಲ ಛಲವಾದಿ ಬಂಧುಗಳಿಂದ ಎಲ್ಲರೂ ಒಕ್ಕಟ್ಟಾಗಿ ಬಸವ ಜಯಂತಿ ಆಚರಣೆ ಮಾಡುತ್ತಿದ್ದೇವೆ. ಸಾಯಂಕಾಲ ಮೆರವಣಿಗೆ ಇರುತ್ತದೆ. ಸಾಯಂಕಾಲ ಬಸವೇಶ್ವರ ಮೂರ್ತಿ, ಬೆಳ್ಳಿ ಬಸವನ ಮೂರ್ತಿ ಇರುತ್ತದೆ. ಬಸವಣ್ಣವರ ಜಯಂತಿಯನ್ನು ನಮ್ಮ ಹಿರಿಯರು ಯಾವಾಗ ಪ್ರಜ್ಞಾವಂತರಾದ್ರೂ ಅವಾಗಲಿಂದನೇ ಬಸವ ಜಯಂತಿಯನ್ನು ನಮ್ಮ ವಾರ್ಡಿನಲ್ಲಿ ಆಚರಿಸಿಕೊಂಡು ಬರಲಾಗುತ್ತದೆ. ಹಾಗೂ ಬಸವಣ್ಣನವರ ಜಯಂತಿಯನ್ನು ಮೊದಲನೇದಾಗಿ ಆಚರಣೆ ಮಾಡಿದ್ದು ಶಿವಮೊಗ್ಗ ಜಿಲ್ಲೆಯ ಮಂಜಪ್ಪ ಹಳ್ಳಿ ಅನ್ನುವವರು ಬಸವ ಜಯಂತಿಯನ್ನು ಪ್ರಥಮವಾಗಿ ಕರ್ನಾಟಕದಾಗ ಬಸವ ಜಯಂತಿಯನ್ನು ಆಚರಣೆ ತಂದಿದ್ದು ಅವರು ಒಬ್ಬ ವೇಶ್ಯ ಪುತ್ರ. ಆದ್ರೆ ಈಗ ಮೇಲ್ವರ್ಗದವರೆಲ್ಲರೂ ಬಸವಣ್ಣವರು ನಮ್ಮವರು ಅಂತ ಕಾಯಿಸಿ ಇವಾಗ ಅವ್ರನ್ನ ಹಿಡ್ಕೊಂಡು ಕಾಯಿಸಿ ಬಡದಾಡ್ತಾ ಇದ್ದಾರೆ. ಹಂಗಾಗಿ ಫಸ್ಟ್ ಬಸವ ಜಯಂತಿಯನ್ನು ಆಚರಣೆ ತಂದದ್ದು ನಮ್ಮ ಕೆಳವರ್ಗದ ಜನ ಅಂತಂದು ಹೇಳಲಿಕ್ಕೆ ನಮಗೆ ಬಹಳ ಸಂತೋಷವಾಗುತ್ತದೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಇವತ್ತಿನ ದಿನ ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯ ಗಂಗಾವತಿ ನಗರದ 20ನೇ ವಾರ್ಡ್ ಛಲವಾದಿ ನಮ್ಮ ಛಲವಾದಿ ಸಮಾಜದ ಗುರು ಹಿರಿಯರು ಈ ಬಹಳ ಅನಾದಿ ಕಾಲದಿಂದ ಕೂಡ ಬಸವೇಶ್ವರ ಜಯಂತಿನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಮಾಜದ ಹಿರಿಯರು, ಗುರು ಹಿರಿಯರು ಮತ್ತು ಮುಖಂಡರೆಲ್ಲ ಸೇರ್ಕೊಂಡು ಇವತ್ತು ಅದ್ದೂರಿಯಾಗಿ ಬಸವ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಬಸವೇಶ್ವರ ಜಯಂತಿ ಆಚರಣೆ ಆಗದೇ ಒಂದು ಅಂಧಕಾರನ ಕಳಿತಕ್ಕಂಥ ಒಂದು ಜಯಂತಿ ಆಗ್ಬೇಕು. ಅದೇ ರೀತಿ ಸಾಮಾಜಿಕ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಬಸವಣ್ಣವರ ಚಿಂತನೆಗಳು ಹಾಗೂ ಅವರ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ತತ್ವಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ನಾವು ಇವತ್ತಿನ ಜೀವನ ಹಚ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ಬಸವಣ್ಣವರ ಹಾದಿಯಲ್ಲಿ ನಡಿಬೇಕಂತೇಳಿ ಮಾತುಗಳು ಹೇಳ್ತದೆ. ಮಾಡ್ತೀನಿ ಸರ್.
ವಯಸ್ಸಿಗೆ ಏನು ಅಲ್ಲ ಇನ್ನೊಬ್ಬ ಅಲ್ಲ ಅಮೌಂಟ್ ಕೂಡ Wala lang bileto.